ಆಮೇಲೆ ಅವರೇ ಹೇಳಿದ್ರು ನಿಮಗೆ ನಿಮ್ಮ ಫ್ರೆಂಡ್ಗೂ ಇಲ್ಲೇ ಒಂದು ಗ್ಲಾಸ ಅಂಗಡಿ ಐತೆ ಅಲ್ಲೇ ತಗೊಂಡಿದ್ದು ಅಲ್ಲಿ ತಗೋ ಹೋಲ್ಸೇಲ್ ರೇಟ್ ಹಾಕ್ತಾರೆ ಅಂತ ಅಂದರು. ಇದು ಮತ್ತು ಇದು ಗಾರೆ ಕೆಲಸ ನಾನೇ ಮಾಡಿದೆ. ಆರಂಭದ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ, ಆಮೇಲೆ ಸೋಷಿಯಲ್ ಮೀಡಿಯಾ ಅಂತೂ ಅಷ್ಟಾಗಿ ಆಸಕ್ತಿನೇ ಇಲ್ಲ. ನಾನು ಈ ತಿಂಗಳೇ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಪ್ರಯತ್ನ ಪಟ್ಟದ್ದು. ಹಾಯ್, ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಾಮೂಲಿ ಮನೆ ಕೆಲಸ ನಡೀತಾ ಇದೆ. ಬೆಳಿಗ್ಗೆ ಊಟ 10 ಗಂಟೆಯಿಂದ ನಡೀತಾ ಇದೆ. ಈ ಗ್ಲಾಸ್ ಕೆಲಸ ನಡೀತಾ ಇರುವಂಥದ್ದು ತೋರಿಸ್ತೀನಿ ನೋಡಿ. ಇದು ಆಮೇಲೆ ಇದರ ಮ್ಯಾಟ್ರು ಆಮೇಲೆ ಮಾತಾಡ್ತೀನಿ. ಇವೆಲ್ಲ ಇಲ್ಲಿ ಮಾಮೂಲಿ ಸೈಜ್ ಲೆಕ್ಕದಲ್ಲಿ ಬರೆದಿರ್ತಾರೆ, ಇಷ್ಟಿಷ್ಟು ಸೈಜು, ಇಷ್ಟಿಷ್ಟು ಉದ್ದ, ಇಷ್ಟಿಷ್ಟು ಅಂತ ಅಂದ್ಬಿಟ್ಟು ಎಲ್ಲ. ಅವು ದೇವ್ರ ಮನೆಯದು, ಅದು ಕಿಟಕಿದು, ಫ್ರಂಟ್ಗೆ ಕಿಟಕಿದು ದೇವ್ರ ಮನೆಯದು. ಈ ಥರ ಇದು ಹೊಸ ಇದಂತೆ ಈರುಳ್ಳಿ ಥರದ್ದು ಈಗ ಜೋಡಿಸಿ ಮುಡುಕ್ತಾ ಇರುವಂಥದ್ದು. ಈ ಥರ ಬರುತ್ತೆ ಇದು ಸೇಪು ಎಲ್ಲ. ಆಮೇಲೆ ಇದು ಇನ್ನೂ ಫೈನಲ್ ಅಲ್ಲ. ಇದು ಬಂದು ಇದರದ್ದು ಯಾವುದಪ್ಪ ಬೀರೇನೋ ಮಾಡ್ತಾರಲ್ಲ, ಬೀರ್ ಹತ್ರ ಅಲ್ಲಿದು. ಇದು ಫೈನಲ್ ಸ್ಟೇಜ್ ಏನಲ್ಲಿ ಬಂತೆ. ಇನ್ನೂ ಒಂದು ಸ್ಟೇಜ್ ಏನೋ ಬರುತ್ತಂತೆ. ಮೊದಲು ಕಿಟಕಿ ಸಮಕ್ಕೆ ಬತ್ತಿತ್ತ ಬಿಡಿಗು, ಈಗ ಒಂದು ಸ್ವಲ್ಪ ಹಿಂಗೆ ತೆಣ್ಣಿ ಡಿಸೈನು. ನಾನು ಇದರಲ್ಲಿ ನೋಡಿದೆ, ಎಲ್ಲಿ ಕುಂದಾಪುರ ಪ್ಲಾಸ್ಟಿಕ್ ಬಿಲ್ಡಿಂಗು. ಹಾಂ ಅಲ್ಲ, ನಾನು ಸುಮ್ಮನೆ ಅಬ್ಸರ್ವ್ ಮಾಡಿದೆ, ಪ್ಲಾಸ್ಟಿಕ್ ಬೀಡಿಂಗ್ ಹೊಡೆದಿದ್ರು. ಏಕೆಂದರೆ ಈ ಮನೆ ಶುರುವಾದ್ಮೇಲೆ ಯಾವುದೇ ಮನೆಗೆ ಹೋದ್ರೂ ಸ್ವಿಚ್ಚು ಬೋರ್ಡ್ ತವಿಂದ ಪ್ರತಿಯೊಂದು ನೋಡ್ತಾ ಇರ್ತೀನಿ. ಯಾವ್ದು ಹಾಕ್ಸಿದಾರೋ, ಹೆಂಗೆ ಹಾಕ್ಸಿದಾರೋ, ಹೆಂಗೆ ಮಾಡಿಸಿದಾರೋ ಏನೋ ಅಂತ. ಹಾಂ 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 ಇನ್ನು ಹಂತವಾಗಿ ಕೆಲಸ ನಡೀತದೆ. ಎಲ್ಲ ಹುಷಾರಕ್ಕಲ್ಲ, ಗಾಜು ಕುಯ್ಕೊಬಿಡ್ತವೆ. ಫಸ್ಟು ಹಿಂಗೆ ಒಬ್ಬರು ಅಣ್ಣವ್ರು ಹೇಳಿದ್ರು, ಅದೇ ಮಾಮೂಲಿ ವರ್ಕ್ ಮಾಡುವಂಥರು, ಮೈಸೂರಿಗೆ ಹೋಗ್ಬಿಡಿ ನೀವು, ಹೋಲ್ಸೇಲಲ್ಲಿ ಸಿಗುತ್ತೆ ಗ್ಲಾಸು ಚೆನ್ನಾಗಿ ಅಂತಂದರು. ನಮಗೇನು ಗೊತ್ತು, ಸರಿ ಅಂತ ಅಂದ್ಬಿಟ್ಟು ಮೈಸೂರಿಗೆ ಹೋದೆ. ಸಬರ್ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಎತ್ತಾಗ ಹೋಗೋಣ, ಎಲ್ಲೋಗೋಣ, ಯಾವ ಏರಿಯಾ ಹೋಗೋಣ ಒಂದು ಗೊತ್ತಿಲ್ಲ. ಒಂದು 3-4 ಜನ ಆಟೋದವರು ಅಲ್ಲಿ ನಿಂತಿದ್ರೆ ಸಾಕು, ಒಂದು 10 ಜನ ಬಂದು ಕೇಳ್ತಾರೆ ಎಲ್ಲಿಗೆ ಅಂತ. ಗ್ಲಾಸು ಚೆನ್ನಾಗಿರೋದು ಅಂಗಡಿ, ಗ್ಲಾಸ್ ಅಂಗಡಿಗಳು ಜಾಸ್ತಿ ಇರ್ತಾವಲ್ಲ ಅಲ್ಲಿ ಅಂತ ಅಂದೆ. ಅಲ್ಲಿ ಬನ್ನಿ, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಾರೆ. ನಮ್ಗೆ ಎಲ್ಲಿ ಹೋಗೋಕ್ಕೂ ಎಲ್ಲಿ ಹೋಗೋದು ಅಂತಲೇ ಗೊತ್ತಿಲ್ವಲ್ಲ, ಯಾವ ಅಂಗಡಿ ಅಂತಲೂ ಗೊತ್ತಿಲ್ಲ, ಏನಂದ್ರೆ ಏನೂ ಗೊತ್ತಿಲ್ಲ. ಅವರು ಕ್ಯಾಸುವಲಾಗಿ ಎಲ್ಲ ಕಾಮನ್ನಾಗಿ ಎಲ್ಲರನ್ನೂ ಹೆಂಗೆ ಮಾತಾಡಿಸ್ತಾರೆ ಹಂಗೆ ನನ್ನ ಮಾತಾಡಿಸ್ತಾ ಇದ್ರು. ಅಲ್ಲೇ ನನಗೆ ಗೊತ್ತಾಗೋಯ್ತು, ಇವರೆಲ್ಲ ನನ್ನ ವಿಡಿಯೋದಲ್ಲಿ ನೋಡಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಒಬ್ಬರು ಕೆಂಪಣ ಏನು ಇಲ್ಲಿ ಅಂತಂದರು ಆಟೋದವರು. ಆವಾಗ ನನಗೊಂಚೂರು ಇದಾಯಿತು, ಈ ಅಣ್ಣನ ಕೇಳಿದ್ರೆ ಯಾವ್ದಾರು ಒಂದು ಒಳ್ಳೆ ಗ್ಲಾಸ್ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ಆಮೇಲೆ ಅವರೇ ಹೇಳಿದ್ರು, ನಿಮಗೆ ನಿಮ್ಮ ಫ್ರೆಂಡ್ಗೂ ಇಲ್ಲೇ ಒಂದು ಗ್ಲಾಸ ಅಂಗಡಿ ಐತೆ ಅಲ್ಲೇ ತಗೊಂಡಿದ್ದು, ಅಲ್ಲಿ ತಗೋ ಹೋಲ್ಸೇಲ್ ರೇಟ್ ಹಾಕ್ತಾರೆ ಅಂತ ಅಂದರು. ಸೌಂಡು ಇದು ಇಲ್ಲಿ ಟೆರ್ರಸ್ ಮೇಲ್ಗಡೆ ನೀರು ಹೋಗುವಂಥದ್ದು ಇದು. ಮತ್ತು ಇದು ಗಾರೆ ಕೆಲಸ ನಾನೇ ಮಾಡಿದೆ. ಈ ಸಣ್ಣ ಪುಟ್ಟಕ್ಕೆ ಪಾಪ ಅವ್ರದ್ದು ಕರಿಯೋಕ್ಕೂ ಆಗೋಲ್ಲ, ಅವ್ರು ಬರೋಕ್ಕೂ ಆಗೋಲ್ಲ, ಹಿಂಸೆ ಅಂತ ಅಂದ್ಬಿಟ್ಟು ಇದು ನಾನೇ ಗಾರೆ ಎಲ್ಲ ಮೆತ್ತೀನಿ. ಇನ್ನೂ ಸಣ್ಣ ಪುಟ್ಟ ಜೈಂಟ್ಗಳು ಎಲ್ಲೆಲ್ಲವೇ ತಿಳಿ ಗಾರೆ ಕಲ್ಸ್ಕೊಂಡು ನಾನೇ ಮೆತ್ಬಿಟ್ಟು ರೆಡಿ ಮಾಡಿರೋದು. ಇದೆಲ್ಲ ಇನ್ನೂ ಒಂದು ಸ್ವಲ್ಪ ರೆಡಿ ಮಾಡಬೇಕು. ಈಗ ಅದು ನೆನ್ನೆ ಗಾರೆ ಮಾಡಿರೋದ್ರಿಂದ ಒಂದು 3 ದಿನನಾರು ನೀರು ಹಾಕ್ಲಿಲ್ಲ ಅಂತಂದರೆ ನಾವು ಗಾರೆ ಮಾಡೋ ವೇಸ್ಟು, ನೀರು ಬರೀಲ್ಲ ಮೇಲ್ಬಂದ್ಬಿಡ್ತದೆ. ಸಾಕಷ್ಟಿಯಾ ನಡಿಯಲ್ಲಿ ಒಂದು ಸ್ವಲ್ಪ ದಾರಿಗೆ ಹಾಕ್ಬಿಡೋದ ಇಲ್ಲ, ಇಡೀ ಸರಿಯಾಗಿ ಕದವು ಹಾಕಿಲ್ಲ ಅಂದರೆ ಗಾಳಿ ಬಡ್ತಕ್ಕೂ ಅದಕ್ಕೂವೆ ದಢಾರ್ ಅಂತ ಹೊಡಿತದೆ. ಇಲ್ಲೊಂದು ಸ್ವಲ್ಪ ಹಾಕ್ಬಿಡೋಣ ನೀರು ಹಾಕ್ಬೇಕು. ಬರೀ ನೀರು ಹಾಕಿದ್ರೆ ಒಣಗೋಗ್ಬಿಡ್ತದೆ. ಅದಕ್ಕೆ ಬಟ್ಟೆ ತೇವ ಮಾಡ್ಬಿಟ್ಟು ಹಾಕಿದ್ರೆ 1 ಗಂಟೆ ಟೈಮು ತೇವ ಇರ್ತದೆ.
ಹಾಂ ಹಾಂ ಬಿಡು, ಇಲ್ಲೊಂದು ಒಂಚೂರು ಮೆತ್ತಿನಿಲ್ಲ. ಸರಿ ಹಿಂದಿಕ್ಕೆ ಹೋಗಿ ನೀನು. ಅಯ್ಯೋ ಹಿಂದಿಕ್ಕೆ ಹೋಗಿ ನೀನು. ಸರ್ ಬಾ, ಇಲ್ಲೊಂಚೂರು ಮೇಲೆ ಆಗ್ತದೆ. ಅಲ್ಲೇ ಇರು ನೀನು, ಹಂಗೆ ಇಡಿ ನನಗೆ. ಹೇಳಿ ಅಲ್ಲೇ ಇಡಿ, ಸರಿಯಾಗಿ ಇಡಿ. ಕೈ ಎತ್ತು, ಕ್ಯಾಮ್ರಾ ತಗೋ ಇರವ. ಕತ್ಲೆ ನೀ ಅಲ್ಲಿ ಇಡಿ. ಇತ್ತಾಗ ಬಾ. ಈ ಸೋಲಾರ್ ಬಂದು ಸುಮಾರು ಒಂದು 5-6 ತಿಂಗಳು ಹಿಂದೆ ಕೂರಿಸಿರುವಂಥದ್ದು. ಚಿಟ್ಕಿ ಆಗಿತ್ತು, ಚಿಟ್ಕಿ ಆದಮೇಲೆ ಆವಾಗ ಕೂರಿಸಿರುವಂಥದ್ದು. ಅದಕ್ಕೆ ಅಲ್ಲಿ ಏನು ಅಂದರೆ ಈ ಟೈಲ್ಸ್ ಕಲ್ಲು ಹಂಗೆ ಅವಳ ಹಳೆ ಪಾರ್ಕಿಂಗ್ ಕಲ್ಲು ಅವ ಮುಡುಗ್ಬಿಟ್ಟು ಹಿಂಗೆ ಕುಣಿಸಿ ಪಿಟ್ ಮಾಡ್ಬಿಟ್ಟವ್ರೆ. ಈಗ ಪೇಂಟ್ ಹೊಡಿಬೇಕು ಅಂತಂದರೆ ಇಲ್ಲೆಲ್ಲ ಕ್ಯೂರಿಂಗ್ ಥರ ಮಾಡಬೇಕು, ಇಲ್ಲ ಅಂತಂದರೆ ನೀರು, ಮಳೆ ನೀರೆಲ್ಲ ಅಡಿಕೊಂಡಾಯ್ತದೆ. ಅದಕ್ಕೆ ನಾನೇ ಸಿಮೆಂಟ್ ಪುಡಿ ತಿಳಿಯ ಗಟ್ಟಿಗೆ ಕಲ್ಸ್ಕೊಬಿಟ್ಟು ಎಲ್ಲವಕ್ಕೂ ಸುತ್ತ ಮೆರೆದೆ. ನೀರು ತಗೋಬಾರ್ದು, ಅದು ಮಳೆ ಹೋದ್ರೂ ಆ ಟೈಲ್ಸ್ ಕೆಳಕ್ಕೆ ನೀರು ತಗೋಬಾರ್ದು ಅಂತ ಅಂದ್ಬಿಟ್ಟು. ಈಗ ಅದ್ರ ಮೇಲೆ ಬಣ್ಣ ಅದೇನೋ ನೀರು ತಗೊಳ್ಳದೆ ಇರುವಂಥ ಬಣ್ಣ ಹೊಡೆದಾರಂತಲ್ಲ, ಅಲ್ಲಿಗೆ ಅದು ಮ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು ಆ ಥರ ನಾನೇ ಸಿಮೆಂಟ್ ಬೆಳೆದಿರುವಂಥದ್ದು. ಅದಕ್ಕೆ ಕ್ಯೂರಿಂಗು ನೀರು ಒಂದು 3-4 ದಿನ ನೀರು ಹಾಕಬೇಕು ಕ್ಯೂರಿಂಗಲ್ಲಿ ಅಂತ ಅಂದ್ಬಿಟ್ಟು ಹಿಂಗೆ ಸಣ್ಣ ಪುಟ್ಟ ಗಾರೆ ಕೆಲಸ ನಾನೇ ಮಾಡ್ಕೊತಾ ಇರೋದು. ಮಾಮೂಲಿ ಆ ಕೆಲಸ ಈ ಕೆಲಸ ಅಂದ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ. ಅದೇ ಅಲ್ಲಿ ವಿಜಯ್ ಗ್ಲಾಸ್ ಹೌಸು ಅಂತ ಅಲ್ಲಕ್ಕೆ ತಗೊಂಡೋಗಿ ಕೊನೆಗೆ ನಮ್ಮನ್ನು ಬಿಟ್ಟರು. ಅಲ್ಲಿ ಸುಮಾರು ಅಲ್ಲಿ ಒಂದು 25,000 ಆಯಿತು. ಇನ್ಯಾವ ಬೀಡಿಂಗ್ ಐಟಮು ಅಂತ ಅಂದ್ಬಿಟ್ಟು ಅವೊಂದು 21,000 ಅದು. ಹೋದಾಗೆಲ್ಲ ದುಡ್ಡು 20,000, 30,000, 50,000 ಹಿಂಗೆ 1,00,000 ಖರ್ಚು ಆಯ್ತಾನೇ ಇರ್ತದೆ. ಎಷ್ಟೊತ್ಕಾರ ಮನೆ ಕೆಲಸ ಮುಗ್ದೋಗ್ಬಿಟ್ರೆ ಸಾಕು ಅನ್ನಿಸ್ತದೆ. ವರ್ಕ್ ಮಾಡೋರು ಕಾಲ್ ಮಾಡಿದ್ರೆ ಇವತ್ತು ನಾಳಿಕೆ ಸಂಜೆ ಅಂತಾರೆ. 10 ದಿನ ಆದರೂ ಆಯಿತು, 15 ದಿನ ಆದರೂ ಆಯಿತು, ಮನೆ ಕೆಲಸ ಫಿನಿಶ್ ಆಯ್ತಾಯಿಲ್ಲ. ಅದೇ ಅರ್ಧ ತಲೆ ಕೆಟ್ಟು ಹೋಗ್ಬಿಡ್ತದೆ. ಈ ಸಾಲ ಮಾಡ್ಕೊಂಡೆ ತಗೊಂಬಂದಿರಲಿ, ಇಲ್ಲ ಒಡವೆ ಹಡೆ ಮುಡ್ಗುಟ್ಟೆ ತಗೊಂಬಂದಿರಲಿ, ಇಲ್ಲ ದುಡ್ಡಿದ್ದೇ ಮನೇಲಿ ದುಡ್ಡೇ ಮಡಿಕೊಂಡಿರಲಿ, ಸ್ವಂತ ದುಡ್ಡನ್ನೇ ನಾವು ಪಟಪಣ್ಣ ಕೆಲಸ ಮಾಡಿಸ್ಬೇಕು ಅಂತಂದರೆ ಆಗಲ್ಲ. ವರ್ಕರು ಕೈ ಕೊಡ್ತಾರೆ, ಅದರಿಂದ ಕೆಲವೊಂದು ಸಲ ಆಗಲ್ಲ. ನಾನು ಈ ತಿಂಗಳೇ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಪ್ರಯತ್ನ ಪಟ್ಟದ್ದು. ಗ್ರೂಪ್ ರೇಸ ಈ ತಿಂಗಳೇ ಗ್ರೂಪ್ ರೇಸ ಮಾಡಬೇಕು ಅಂತ ಅಂದ್ಕೊಂಡೆ, ಆಗಲ್ಲ. ಏಕೆಂದರೆ ಇನ್ನು ಬಣ್ಣ ಆಗಿಲ್ಲ. ಈಗ ಕಿಟಕಿ ಜೋಡಿಸ್ತವ್ರೆ, ಅದರಲ್ಲಿ ಅವರೇನೋ ಇಂಚಸ್ಸು ಅಂತ ಬರೆದಿರ್ತಾರೆ. ಅವರು ಏನೋ ಬರೆದವ್ರೆ, ಇವ್ರು ಬರೆದಿರೋದನ್ನೇ ಅವರು ಕೊಟ್ಟವ್ರೆ. ಇಲ್ಲಿ ತಗೊಬಂದರೆ 4 ಗ್ಲಾಸು ಎಟಕ್ತಾ ಇಲ್ಲ, ತುಂಡಾವೆ 4 ಗ್ಲಾಸು. ಈಗ ಎಲ್ಲೇ ಮೈಸೂರಿಗೆ ಹೊತ್ಕೊಂಡು ಹೋಗ್ಬೇಕು. ಈಗ ತಿರ್ಗಾ ಮೈಸೂರಿಗೆ ಹೊತ್ಕೊಂಡೋಗಿ ವಾಪಸ್ ಮಾಡಿಬಿಟ್ಟು ತಗೊಬರ್ಬೇಕು, ಅವನ್ನ ವಾಪಸ್ ಮಾಡಿಬಿಟ್ಟು ತಗೊಬರ್ಬೇಕು. ಈಗ ಅದು ಹೆಂಗೆ ಮಾಡೋರೋ ಏನು ಕಥೆಯೇ ಗೊತ್ತಿಲ್ಲ. ಈಗ ಅವ್ರು ಹೇಳ್ತಾರೆ ನೀವೇನು ಬರ್ದಿರೋದು ಅದನ್ನೇ ನಾವು ಕೊಟ್ಟಿರೋದು ಅಂತ ಅವ್ರು ಅಂದರು ಅಂತಾರೆ. ಇವರು ನಾವು ಹಿಂಗೆ ಕರೆಕ್ಟಾಗಿ ಬರ್ದಿರೋದು, ನೀವೇ ಹೆಚ್ಚು ಕಮ್ಮಿ ಕೊಟ್ಟಿರೋದು ಅಂತ ಅಂದರು ಅಂತಾರೇನೋ. ಏನು ಮಾಡೋದು ಅಂತಲೇ ಗೊತ್ತಾಯ್ಕಿಲ್ಲ. ಒಟ್ಟಿನಲ್ಲಿ ಇನ್ನೂ ತಗೊಂಡಾಗ ವಾಪಸ್ ಮಾಡಿಲ್ಲ. ಹೀಗೆ ಕೆಲಸ, ಅದ್ರ ಮಧ್ಯದಲ್ಲಿ ಕೆಲಸ. ಈಗ ಹೊಲ್ತಕ್ಕೆ ಹೋಗ್ಬೇಕು ರೋಡ್ರಿ ಹೊಡ್ಸೋಕ್ಕೆ ಅಂತ ಅಂದ್ಬಿಟ್ಟು. ಆ ಹೊಲವ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಹಂಗೆ ಆಗೋಗೋದೆ. ಹೊಲವ ತೋರಿಸ್ತೀನಿ. ಈಗ ಇಲ್ಲಿ ಟೊಮೊಟೊಗೆ ಉಪ್ಪೇಳಿ ಸುಮ ಅಂತ ಬಂದು ಇನ್ನೂ ಕರೆಂಟ್ ಬಂದಿಲ್ಲ, ಕಾಯ್ಕಾಕೂತೀವಿ. ಕರೆಂಟೇ ಬಂದಿಲ್ಲ. 12:30ಗೆ ಬರಬೇಕಾಯ್ತು, ಕರೆಂಟ್ ಬಂದಿಲ್ಲ. ಇಲ್ಲಿ ಕಾಯ್ಕಾಕೂತೀವಿ. ಈಗ ಅಲ್ಲಿ ರೋಡ್ರಿ ಹೊಡಿಯೋಕ್ಕೆ ಬರ್ತೀನಿ ಅಂತಂದರೆ ಆ ಹೊಲ್ತಕ್ಕೆ ಹೋಗ್ಬೇಕು, ಇನ್ನೊಂದು ಹೊಲ್ತಕ್ಕೆ. ನೋಡ್ತಾ ಇರ್ಬೋದು ಯಾವ ಮಟ್ಟಕ್ಕೆ ಪಾಳು ಗದ್ದೆ ಥರ ಎಲ್ಲ ಬೆಳ್ಕೊಂಡೈತೆ. ಲಾಸ್ಟು ಅಂದರೆ ಇದು ಒಂದು 30,000 ರೂಪಾಯಿ ಲಾಸ್ ಮಾಡಿಕೊಡ್ತು 2 ಬೆಳೆಯಿಂದ. ಆವಾಗ ಬಿಟ್ಟಿದ್ದು. ಇದುವರೆಗೂ ಕೂಡ ಕ್ಲೀನೇ ಮಾಡಿಲ್ಲ ಗದ್ದೆನ. ಕ್ಲೀನ್ ಮಾಡೋಕ್ಕೆ ಈಗ ಮಳೆ ಓದೋದೆಲ್ಲ ಪೇಪರ್ ಹರಿದ್ಬಿಟ್ಟು ಟೇಪ್ ಎತ್ತಾಕ್ಬಿಟ್ಟು ಈ ಮಳೆಯ ದಪ್ಪಡಿ ಕಟ್ ಮಾಡೋಕ್ಕೆ ಕೇಳೋದಕ್ಕೆ ಕುತ್ತಿಗೆ 3,000 ಚಿಲ್ಲರೆ ಹೇಳೋದು. ನಾನು ಆಗಲ್ಲ ಅಂತಂದೆ, ಬರೀ ಪೇಪರು ಮತ್ತು ಟೇಪ್ ಮಾತ್ರ ಎತ್ತಾಕ್ತೀನಿ ಅಂತಂದರು. ಅದಕ್ಕೆ 2,300ಕ್ಕೆ ಬಂದರು. ಅದಕ್ಕೂ ನಾನು ಒಪ್ಪನಿಲ್ಲ. ಅದೇ 2,000 ರೂಪಾಯಿಗೆ ರೋಟ್ರಿನೇ ಹೊಡಿಸ್ಬಿಟ್ಟದ ಅಂತ ಅಂದ್ಬಿಟ್ಟು ಒತ್ತಾರೆ. ಬಂದು 1.5 ಗಂಟೆ ಟೈಮ್ಗೆ ಎಲ್ಲ ಟೇಪು ಎಲ್ಲ ಒಮ್ಮೆಗೆ ಟೇಪ್ ಎತ್ತಾಕಾಯ್ತು. ಪೇಪರ್ ಅಂತೂ ಹೊರಿಯೋಕ್ಕಾಗಲ್ಲ, ಆ ಮಟ್ಟಕ್ಕೆ ಆಗ್ಬಿಟ್ಟೈತೆ. ಪೂರ್ತಿ ಇಲ್ಲಿಂದ ಹಿಡ್ದು ಅಲ್ಲಿವರೆಗೂ ಏನು ಬೆಳ್ಕೊಂಡೈತೆ ಇದೆಲ್ಲನೀಗ ಒಮ್ಮೆಗೆ ರೋಟ್ರಿ ಹೊಡಿಸ್ಬೇಕು. ಟೇಪ್ ಎಲ್ಲ ಕಟ್ಕೊಂಡು ಹೋಗಿ ಅದೇನೋ KG ಲೆಕ್ಕದಲ್ಲಿ ಮಾರಾಕ್ಬೇಕು. ಆರಂಭದ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ಆಮೇಲೆ ಸೋಷಿಯಲ್ ಮೀಡಿಯಾ ಅಂತೂ ಅಷ್ಟಾಗಿ ಆಸಕ್ತಿನೇ ಇಲ್ಲ. ಆಸಕ್ತಿ ಉಂಟಾಗ್ಬಿಟ್ಟೈತೆ ಸೋಷಿಯಲ್ ಮೀಡಿಯಾದ ಬಗ್ಗೆ. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದೆ ಮೊದಲು ರೀಲ್ಸ್ಗಳಲ್ಲಿ, ಯೂಟ್ಯೂಬಲ್ಲೆಲ್ಲ. ಸೊ ಕಾರಣ ಬೇಜಾನ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಯಾಕೆ ಏನು ಅಂತ ಅಂದ್ಬಿಟ್ಟು. ಇವತ್ತು ಹೊಲವ ಉಳಿಸಿ ರೆಡಿ ಮಾಡಿಸ್ಬೇಕು. ಇದೆ ಭೂಮಿ ಯಾವುದೇ ಆಗಲಿ, ಎಷ್ಟೇ ಇರಲಿ, ಅದು 5 ಎಕರೆನೇ ಇರಲಿ, 10 ಎಕರೆನೇ ಇರಲಿ, ಇಲ್ಲ 150 ಎಕರೆನೇ ಇರಲಿ, ಈಗ ನಾವೇನು ಈಗ ರೋಟ್ರಿ ಹೊಡಿಸ್ತೀವೋ ಉಳಿಸ್ತೇಟ್ಗೆ ಹಿಂದ್ಗಡೆಯಿಂದಲೇ ಬೆಡ್ ಮಾಡ್ಕೊಂಡು ಯಾವ್ದಾರ ಬೆಳೆ ಮಾಡಬೇಕು. ಬಂಡವಾಳ ಹಾಕ್ತಾ ಇರಬೇಕು. ಲಾಸ್ ಆಯ್ತದೋ ಲಾಭ ಇರ್ತದೋ ಆ ಥರ ಇದ್ದರೆ ಮಾತ್ರನೇ ಜಮೀನು. ಇಲ್ಲ ಅಂತಂದರೆ 50 ಎಕರೆ ಜಮೀನು ಇದ್ರೂ ತಕ್ಕಲು ಬಿಟ್ಬಿಟ್ಟು ಪಾಳು ತಕ್ಕಲು ಅಂತಾರಲ್ಲ ಹಂಗೆ ಬಿಟ್ಬಿಟ್ಟು ಸುಮ್ಮನೆ ಇರಬೇಕಾಯ್ತದೆ. ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಲಾಸ್ಟು.
ನಾನು ಚೆಂಡು ಹಾಕಿದ್ದು ಸೌಂತೆ ಕೂಳೆಗೆ ಚೆಂಡು ಹಾಕಿ ಅದೊಂದು ಲಾಸ್ ಆಯಿತು ಹೊಸಿ. ಅವಾಗ ಬಿಟ್ಟದಕ್ಕೆ ಆ ಥರ ಎಲ್ಲ ಮಳೆ ಬೆಳ್ಕೊಂಡಿದ್ದು ನೋಡಿ. ಈಗ ಒಂದು ಸಲ ಅಲ್ಲೇ ಹೊಡೆದಿದ್ರು ಇದರಿಂದ ಕೆಳಗಡೆ ಗದ್ದೆಯ ಅದ್ರ ದುಡ್ಡನ್ನೇ ಇನ್ನೂ ಕೊಟ್ಟಿರಲಿಲ್ಲ. ಈಗ ಒಮ್ಮೆಗೆ ಈ ಥರ ರೋಟ್ರಿ ಹೊಡಿಸ್ತಾ ಇರೋದು ಎಲ್ಲ ಒಮ್ಮೆಗೆ. ಹಿಂಗೆ ಎಷ್ಟು ಅಚ್ಚುಕಟ್ಟಾಗಿ ಕಾಣ್ತದೆ ಗೊತ್ತಾ. ಈಗ ಭೂಮಿ ಹಿಂಗಿರಬೇಕು, ಹಿಂಗೆ ಕಾಣಬೇಕು, ಹೊಲ ಯಾರು ಆಡ್ಕೊಳ್ಳಿಬಾರ್ದು, ಹಂಗೆ ಹಿಂಗೆ ಕಾಣಬೇಕು, ಚೆನ್ನಾಗಿರಬೇಕು ಅಂತಂದರೆ ಹಿಂಗೆ ರೋಟ್ರಿ ಹೊಡಿಸ್ಬೇಕು, ಹಿಂದ್ಗಡೆ ಬೆಳೆ ಮಾಡಬೇಕು. ಬಿಟ್ಬಿಟ್ರೆ ನಾನು ಮೊದಲು ತೋರಿಸ್ದಂಗೆ ಎಲ್ಲ ಒಮ್ಮೆಗೆ ತಕ್ಕಲು ಬೆಳ್ಕತ್ತದೆ. ಏಕಾಯ್ದು 30 ಕುಂಟೆ. ಈ ತೆವ್ರಿ ಎಲ್ಲ ಕ್ಲೀನ್ ಮಾಡಬೇಕು. ಈಗ ತೆವ್ರಿಗೆಲ್ಲ ಕಳೆಯ ವಸ್ತಿಯೋ ಇಲ್ಲ ರೌಂಡಪ್ಪೋ ಏನಾರ ಹೊಡೆದೆ ಹೊಲ ಹೆಂಗೆ ಕಾಣ್ತದೆ ತೆವ್ರಿನೂ ಹಂಗೆ ಕಾಣ್ಬೇಕು ಬಂಗಾರದಂಗೆ. ಆ ಥರ ಮಾಡಬೇಕು. ಏನಾರ ಬೆಳೆ ಕುಣಿಸ್ಬೇಕು. ಈಗ ಇದಕ್ಕೆ ಓನ್ ಪೈರೋ ಇಲ್ಲ ತರಕಾರಿ ಬೆಳೆಯೋ ಏನಾರ ಕುಣಿಸ್ಬೇಕು. ನೋಡಮ್ಮ ಯಾವ ಬೆಳೆ ಕುಣಿಸ್ಬೇಕು ಅಂತಂದ್ರೂ ದುಡ್ಡು ಬೇಕು. ಈಗಲೇ ಎಲ್ಲ ಸಾಲ ಪಾಲ ಹಾಕ್ಬಿಡ್ತದೆ. ದುಡ್ಡಿಲ್ದಂಗೆ ಏನು ಮಾಡೋದು. ಇತ್ತಾಗೆ ಹೊಲಕ್ಕೆ ಬಂಡವಾಳ ಹಾಕೋದು, ಇತ್ತಾಗೆ ಮನೆ ಫಿನಿಶಿಂಗ್ಗೆ ಬಂಡವಾಳ ಹಾಕೋದು, ಹಂಗಾಗದೆ ಜೀವನ. ಈಗ ತೆವ್ರಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಟೇಪ್ ಎಲ್ಲನೇ ಒತ್ತರ ಒಮ್ಮೆಗೆ ಸುತ್ತ ಮಡಗಿದೆ. ಟೇಪ್ ಬೇರೆ ಲೆಕ್ಕ ಇದೆ, ಆಮೇಲೆ ನ್ಯಾಟ್ರಲ್ಲೇ ಬೇರೆ ಲೆಕ್ಕ. ಈ ಮಧ್ಯೆ ತೆವ್ರಿ ಕ್ಲೀನ್ ಮಾಡೋದಕ್ಕೆ ಇನ್ನೂ ಬಸಿ ಗೊತ್ತಾಯ್ಕಿಲ್ಲ. ಈ ಮಧ್ಯೆ ತೆವ್ರಿ ಅವೆಲ್ಲನೇ ಕಾಂಗ್ರೆಸ್ ಎಲ್ಲ ಕಿತ್ತಾಕಿ ಕಡ್ಜಾನ ಗಿಡವ ಎಲ್ಲನೂ ಕಿತ್ತಾಕಿ ರೆಡಿ ಮಾಡಬೇಕು. ಅದಕ್ಕೆ ವೀಡಿಯೋ ಕಡೆನೂ ಜಾಸ್ತಿ ಆಸಕ್ತಿ ಇಲ್ಲ. ಹಂಗೆ ಆಗ್ಬಿಟ್ಟದೆ. ಏನು ಮಾಡೋಣ ಅನ್ನುವಂಗೆ. ಟೇಪ್ ಮಾರಾಕಬೇಕು. kg 25 ರೂಪಾಯಿ ಟೇಪು. ನ್ಯಾಟ್ರಲ್ ಆದರೆ 100 ರೂಪಾಯಿ ಅಂತಾರೆ. ಥ್ಯಾಂಕ್ ಯು.